ಎಲ್ಲರೂ ನೋಡ್ತಾ ಇದಾರೆ, ನನ್ನ ರಿವ್ಯೂ ಕೊಡ್ತಾ ಇದ್ದೀನಿ ರೋಡ್ ಮಧ್ಯದಲ್ಲಿ ಅಂತ. ನಮಸ್ಕಾರ, ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ದ ಡೆವಿಲ್ ಮೂವಿ ಎಲ್ಲರೂ ನೋಡಿರ್ತೀರ ಅನ್ಕೊಂಡಿದ್ದೀನಿ, ನೋಡಿರ್ಬೇಕು. ನೋಡಿ ಎಲ್ಲರೂ, ಚೆನ್ನಾಗಿದೆ ಮೂವಿ, ಇದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ತಿರುಪತಿ ದರ್ಶನಕ್ಕೆ ಬಿಟ್ಟಂಗೆ ಬಿಡ್ತಾವ್ರ ಮಾರೆ. ಅಲ್ಲಿ ಟ್ರಾಫಿಕಲ್ಲಿ ಕಾಯ್ಕೊಂಡು ಬಂದು ಮತ್ತೆ ಇಲ್ಲಿ ಬಂದು ಕಾಯ್ತಾ ಕೂತ್ಕೊಂಡು. ಡಿ ಬಾಸ್ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಾ ಈ ಮೂವಿ. ಎಸ್, ಮಾಡುತ್ತೆ. ಅಷ್ಟೇ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ ಇದ್ದಾವೆ. ಫಸ್ಟಿಗೆ ಒಂದು ಟ್ವಿಸ್ಟ್ ಗೊತ್ತಾಗ್ಬಿಡುತ್ತೆ. ಆ ಟ್ವಿಸ್ಟಿಂದ ಅದನ್ನ ಆದ್ರೂ ಕೂಡ ಅದ್ರ ಕ್ಯೂರಿಯಾಸಿಟಿನ ಅವ್ರು ಎಂಡ್ ಮಾಡೇ ಇಲ್ಲ. ಅವ್ರ ಮೂವಿ ಕೊನೆ ತನಕ ಕೂಡ ಆ ಕ್ಯೂರಿಯಾಸಿಟಿನ ಅವ್ರು ಎಂಡ್ ಮಾಡ್ದಂಗೆ ಅದನ್ನ ತಗೊಂಡೋಗಿರೋದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದ್ರ ಬಗ್ಗೆ ಆ ಟ್ವಿಸ್ಟ್ ಏನು ಎತ್ತ ಅಂತ ಎಲ್ಲ ಹೇಳಕ್ ಬರಲ್ಲ. ಗೊತ್ತು ನನಗೆ ನೀವು ಕೂಡ ಮೂವಿ ನೋಡಬೇಕು ಅಂತ. ನನಗೆ ಮುಂಚೆ ಡಿ ಬಾಸ್ದು ಮುಂಚೆ ಇಷ್ಟ ಆಗಿತ್ತು ಅಂತಂದರೆ ಸಂಗೊಳ್ಳಿ ರಾಯಣ್ಣ ಬಿಟ್ಟರೆ ಬಾಸ್ ಮೂವಿ ಇಷ್ಟ ಆಗಿತ್ತು. ಡಬಲ್ ಪಾರ್ಟ್ ಅದರಲ್ಲಿ ಸಖತ್ತಾಗಿ ಮೂಡಿ ಬಂದಿತ್ತು. ಹಾಗಾಗಿ ಸ್ಪಾಯ್ಲ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವುದೇ ಥರ ಸ್ಟೋರಿ ಆಗಿರ್ಬೋದು, ಯಾವುದೇ ಥರ ಒಂದು ಆ ಟ್ವಿಸ್ಟಿನ ಹೀಟ್ ಆಗಿರ್ಬೋದು, ಅದನ್ನು ನಾನು ಇಲ್ಲಿ ಎಕ್ಸ್ಪೋಸ್ ಮಾಡೋದೇ ಇಲ್ಲ. ಆಯ್ತಲ್ಲ ಡೆವಿಲ್ ಇಲ್ಲೇ. ಟೈಮು 6:11, 7 ಗಂಟೆ ಶೋ ಅಲ್ಲನಾ? ಅಣ್ಣಯ್ಯಪ್ಪ, ನಿಧಾನ ಕೊಡಿ ಮಾರೆ, ಡೆವಿಲ್ ನೋಡ್ಕೊಂಡೇ ಬರೋಣ. ನನಗೆ ಗೊತ್ತಿದೆ, ಯಾಕೆಂದ್ರೆ ನಾನು ಎಡಿಟ್ ಮಾಡೋಕ್ಕೆ 2 ರಿಂದ 3 ಅವರ್, 4 ಅವರ್, 5 ಅವರ್, 1 ದಿನ 2 ದಿನ ತಗೊಳ್ತೀನಿ. ಒಂದೊಂದು ವಿಡಿಯೋ, ಯೂಟ್ಯೂಬ್ ವಿಡಿಯೋ ಹಾಕೋಕ್ಕೆ 2 ದಿವಸ ಎಡಿಟ್ ಮಾಡ್ಕೊತ ಕೂತ್ಕೊಳ್ತೀನಿ. ಅವರು 2 ವರ್ಷ ಕಷ್ಟಪಟ್ಟು ಮಾಡಿರೋಂಥ ಮೂವಿನ ಅದು ಹೆಂಗೆ ನಾನು ಬರೀ ನನ್ನ ಇದಕ್ಕೋಸ್ಕರ, ನನ್ನ ಚಾನಲಿಗೋಸ್ಕರ ಅಥವಾ ನನ್ನ ಒಂದು ಗ್ರೋತಿಗೋಸ್ಕರ ಅವರ ಇದನ್ನು ಹೇಗೆ ಹಾಳು ಮಾಡೋಕ್ಕಾಗತ್ತೆ? ನಾನು ಇನ್ನೂ ಹುಟ್ಟೇ ಇಲ್ಲ ಆ ಥರ ಕ್ರಿಯೇಟರ್, ನಾನು ಇನ್ನೂ ಹುಟ್ಟೇ ಇಲ್ಲ. ಎಂತ ಹೆಂಗಿತ್ತು ಟ್ವಿಸ್ಟು? ಕನ್ಫ್ಯೂಷನ್ ಎಲ್ಲ ಎಂಡ್ ಮಾಡ್ಬಿಟ್ರಲ್ಲ ಮರೆ. ಒನ್ ಆಫ್ ದಿ ಬೆಸ್ಟ್ ಮೂವಿ ಡಿ ಬಾಸ್ದು. ಒನ್ ಆಫ್ ದಿ ಬೆಸ್ಟ್ ಮೂವಿ ಅನ್ನೋದಕ್ಕಿಂತ ಎಲ್ಲದೂ ಚೆನ್ನಾಗಿದೆ ಅವ್ರ ಮೂವಿ. ಬಟ್ ಇದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಯ್ತಾ. ಒಂದು ಸಣ್ಣದಾಗಿ ಒಂದು ಸ್ಪಾಯ್ಲ್ ಮಾಡೋದಂತಂದ್ರೆ, ಒಂದೇ ಮನುಷ್ಯನಲ್ಲಿ ರಾಮ ಹಾಗೂ ರಾವಣ ಎರಡೂ ಇರುವಂಥದ್ದು ಇದರಲ್ಲಿ ಚೆನ್ನಾಗಿ ನನಗೆ ಕಂಡಿದ್ದು. ಇದೇ ಮೂವಿಲಿ ನನಗೆ ಚೆನ್ನಾಗಿ ಕಂಡಿದ್ದು ಒಂದು ಡೆವಿಲ್ ಆಗಿರ್ಬೋದು, ಒಬ್ಬ ದೇವರಾಗಿರ್ಬೋದು. ಈ ಮೂವಿಯಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ. ಅಥವಾ ಡಿ ಬಾಸ್ ಬಗ್ಗೆ ಅಂತೂ ಗೊತ್ತೇ ಇದೆ ನಿಮಗೆ, ಅವರಂತೂ ನಟ ಭಯಂಕರ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತ ಮಾತಾಡೋಂಗಿಲ್ಲ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಈ ಮೂವಿಲಿ. ಅವ್ರ ಆ್ಯಕ್ಟಿಂಗ್ ಆ ಮೂವಿಲಿ ಚೆನ್ನಾಗಿರಲಿಲ್ಲ ಅಂತ ಹೇಳೋ ಅರ್ಹತೆ ಕೂಡ ನಮ್ಮಲ್ಲಿಲ್ಲ. ಅಷ್ಟೇ ಚೆನ್ನಾಗಿದೆ. ಇದರಲ್ಲೂ ಕೂಡ ಚೆನ್ನಾಗಿದೆ. ಇದರಲ್ಲೂ ಕೂಡ ಅವ್ರ ಪೊಟೆನ್ಷಿಯಲ್ ಏನಿದೆಯೋ ಅಷ್ಟೇ ಇದೆ. ಅದೇ ಕ್ರೇಜ್ ಇದೆ. ಅದೇ ಒಂದು ಹೀಟ್ ಕ್ರೇಜ್ನ
ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಲಾಸ್ಟಿಗೂ ಒಂದು ಟ್ವಿಸ್ಟ್ ಇದೆ, ಲಾಸ್ಟಿಗೆ ಒಂದು ಪೋಸ್ಟ್ ಸೀನಲ್ಲೂ ಕೂಡ ಒಂದು ಟ್ವಿಸ್ಟು, ಅದು ಸಹಿತ ಟ್ವಿಸ್ಟಲ್ಲಿ ಬಂದ್ವಿ. ಲಾಸ್ಟಿಗೆ ಏನೋ ಒಂದು ಹ್ಯಾಪಿ ಎಂಡಿಂಗು ಅಥವಾ ಒಂದು ಸ್ಯಾಡ್ ಎಂಡಿಂಗ್ ಏನೋ ಇರುತ್ತೆ ಅಂತ ತಿಳ್ಕೊಂಡ್ರು, ಅದೂ ಕೂಡ ಒಂದು ಟ್ವಿಸ್ಟಲ್ಲೇ ಎಂಡ್ ಮಾಡಿಬಿಟ್ಟಿದ್ದೀರಲ್ಲ ಗುರು. ಗುರುಗಳೇ ನಿಜ ಹೇಳ್ತೀನಿ, ಚೆನ್ನಾಗಿದೆ. ಕನ್ನಡ ಸಿನಿಮಾ, ನನ್ನ ಮಾತೃಭಾಷೆಯ ಸಿನಿಮಾ ತುಂಬ ಚೆನ್ನಾಗಿದೆ, ಸುಮ್ಮನೆ ಹೇಳೋದಲ್ಲ. ನಮ್ಮ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ನೋಡ್ಕೊಂಡ್ಬಂದರು. ಅವ್ರಿಗೂ ಕೂಡ ನಾನು ಸ್ಟೋರಿ ಏನು ಕೇಳಕ್ಕೆ ಹೋಗಿರಲಿಲ್ಲ, ಬಿಕಾಸ್ ಆಫ್ ದಿ ಸ್ಪಾಯ್ಲರ್. ನನ್ನ ಮೈಂಡಲ್ಲಿ ಏನಿರುತ್ತೋ ನಾನು ಹೆಚ್ಚಾಗಿ ಈ ಒಂದು ಒಬ್ಬ ಆ್ಯಕ್ಟರ್ ಮಾಡಿದ್ದಾರೆ, ಇವರೊಬ್ಬರು ಕ್ರೇಜ್ ಇದೆ ಹಂಗಾಗಿ ನೋಡಬೇಕು ಅಂತ ಹೋಗಲ್ಲ. ನಾನು ಸ್ಟೋರಿಗೋಸ್ಕರ ಹೋಗೋದು, ಪ್ರತಿಯೊಂದು ಮೂವಿಯೂ ಕೂಡ ಸ್ಟೋರಿಗೋಸ್ಕರನೇ ನಾನು ಹೋಗೋದು. ಬಟ್ ಇದರಲ್ಲಿ ಆ್ಯಕ್ಟಿಂಗು ತುಂಬ ಸಖತ್ತಾಗಿ ಮೂಡಿ ಬಂದಿದೆ ಇವ್ರದ್ದು. ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ, ಹೀರೋಯಿನ್ ಕೂಡ ಅವ್ರು ಫಸ್ಟ್ ಮೂವಿನೇನಾ ಇದು? ಫಸ್ಟ್ ಮೂವಿ ಅಂತ ಏನೋ ಗೊತ್ತಿಲ್ಲ ನನಗೆ, ಅವ್ರ ಬಗ್ಗೆನೇ ಗೊತ್ತಿಲ್ಲ, ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಏನಲ್ಲ ಲೆಕ್ಕ ಮಾಡ್ತೀವಿ ಹೆಸರು? ಅರ್ಚನಾ ರೈ. ಅವ್ರ ಆ್ಯಕ್ಟಿಂಗ್ ಹೆಂಗಿದೆ ಅಂತಂದ್ರೆ ಫಸ್ಟ್ ಮೂವಿ ಅನಿಸ್ತಾನೆ ಇಲ್ಲ ನನಗೆ. ಯಾರೋ ಒಬ್ರು ಆ್ಯಕ್ಟರ್ನ ಪ್ರೊಫೆಷ್ನಲ್ ಆ್ಯಕ್ಟರ್ಸೇ ಅವರಲ್ಲ, ಬಟ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಥರನೇ ಅವ್ರದ್ದು ಸ್ಕ್ರೀನ್ ಪ್ಲೇ ಎಲ್ಲ ಹೌದೇ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಥರನೇ ಕಾಣ್ತಾ ಇದೆ. ನಮಗಂತೂ ಏನು ಅದರಲ್ಲಿ ಏನು ಗೊತ್ತಾಗಲಿಲ್ಲ. ನಾನೇನು ಪ್ರೊಫೆಷ್ನಲ್ ಮೂವಿ ರಿವ್ಯೂವರ್ ಏನಲ್ಲ, ಬಟ್ ಸ್ಟಿಲ್ ಅದೇ ಹೇಳ್ತಿರಲ್ಲ. ಓಕೆ, ಬ್ಯಾಚುಲರ್ಸಿಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ಇಷ್ಟ ಆಯಿತು ನನಗೆ. ಓಕೆ ಫೈನ್, ನನಗೆ ತುಂಬ ಇಷ್ಟ ಆಯಿತು. ಹೀರೋಯಿನ್ ಯಾರ? ಖುಷಿ. ಹೀರೋ ಯಾರು ಮರಿ? ಹೌದು, ನೀವು ಕೂಡ ನೋಡಿ. ಕನ್ನಡನ ಬೆಳೆಸೋದಿಕ್ಕಲ್ಲ, ಕನ್ನಡನ ಉಳಿಸೋದಿಕ್ಕಲ್ಲ. ಕನ್ನಡ ಆಲ್ರೆಡಿ ಬೆಳೆದಿದೆ, ಕನ್ನಡ ಆಲ್ರೆಡಿ ಉಳಿತಾ ಇದೆ. ಕನ್ನಡದಲ್ಲಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇದೆ ನಮಗೆ. ಇದೇ ಥರ ಮೂವಿಗಳು ಬರ್ತಾ ಇರಲಿ ನಮಗೆ ಎಂಟರ್ಟೈನ್ ಮಾಡೋದಕ್ಕೆ. ಎಲ್ಲರೂ ನೋಡ್ತಾ ಇದಾರೆ, ನನ್ನ ರಿವ್ಯೂ ಕೊಡ್ತಾ ಇದ್ದೀನಿ ರೋಡ್ ಮಧ್ಯದಲ್ಲಿ ಅಂತ. ಬಟ್ ಇಟ್ಸ್ ಓಕೆ, ಐ ಆಮ್ ದ ಪ್ರೊಫೆಷನಲ್ ವ್ಲಾಗರ್. ಒನ್ ಡೇ ಕ್ಯಾಪ್ ಇಲ್ಲ, ಕ್ಯಾಪ್ ಕಳ್ಕೊಂಡ್ರಲ್ಲಿ. The devil. ಓಕೆ ಗುರುಗಳೇ, ಒಂದೊಳ್ಳೆ ಧನ್ಯವಾದಗಳೊಂದಿಗೆ ಇವತ್ತೇ ಒಂದು ಮೂವಿ ರಿವ್ಯೂ ಮಾಡ್ತಾ ಮಾತಾಡ್ಸಿದ್ದೀನಿ ನಿಮ್ಮನ್ನ. ಮರಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ.